ಅವರ ರಕ್ತ ಹೀರುವಂಥ ಅಂದರೆ ಸಾಲ ಕೊಡಬಾರ್ದು, ಸಾಲ ಕೊಡಬೇಕು ಅಂತ ಸಾಲ ಕೊಡಿ, ಸಾಲಕ್ಕೆ ತಕ್ಕ ಹಾಗೆ ಅದಕ್ಕೆ ಬಡ್ಡಿ ತಗೊಳ್ಳಿ, ಮತ್ತೊಂದು ಮಾಡ್ಕೊಳ್ಳಿ. ಆದರೆ ರಕ್ತ ಅಂದರೆ ನೀನು ಸಾಯಲೇಬೇಕು ಅಂತ. ನೀನು ಸಾಲ ತಗೊಂಡ್ರೆ ನೀನು ಸಾಯೋ ತನಕ ಬಡ್ಡಿ ಕಟ್ತಾನೆ ಹಾಗೆ ಬಡ್ಡಿ ಕಟ್ಟೋದಲ್ಲಿ ನಿನ್ನ ಮುಗೀತು, ನಿನ್ನ ಲೈಫ್ ಮುಗೀತು. ಆ ಥರ ಮೈಂಡ್ ಸೆಟ್ಟಲ್ಲಿ ನೀವು ಸಾಲ ಕೊಡೋದಿದ್ರೆ ಅಂಥವರಿಗೆ ಕೊಡಲಿ ಪೆಟ್ಟು ಕೊಡೋದಕ್ಕೆ ನಾವು ನಿಂತಿದ್ದೀವಿ. ಅದರ ಬಗ್ಗೆ ಮಾತಾಡ್ತಾರೆ ಶ್ರುತಿ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ತಾಳಿ ಅಡವಿಟ್ಟಿದ್ದಾರಂತೆ ಮಹಿಳೆ. ತಾಳಿ ಅಡವಿಟ್ಟು ಅರಿಶಿನ ಕೊಂಬು ಕಟ್ಕೊಂಡಿದ್ದಾರೆ ಮಹಿಳೆ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬೆಚ್ಚಿ ಬಿದ್ದಿದ್ದಾರೆ ಹಾವೇರಿಯ ಮಂದಿ. ಕೊರಳಲ್ಲಿರೋ ತಾಳಿ ಉಳಿಸಿ ಕೊಡಿ ಅಂತ ಸಿಎಂಗೆ ಮನವಿ ಮಾಡಿಕೊಂಡಿದ್ದಾರೆ ಮಹಿಳೆ. ಸಿಎಂ ಸಿದ್ದರಾಮಯ್ಯನವರಿಗೆ ತಾಳಿ ಪಾರ್ಸಲ್ ಮಾಡಿದ್ದಾರೆ ಶೈಲಮ್ಮ. ವಿಶೇಷ ಚೇತನ ಮಗನ ಜೊತೆಗೆ ಜೀವನ ಸಾಗಿಸ್ತಿದ್ದಾರಂತೆ ಈ ಮಹಿಳೆ. ಫೈನಾನ್ಸ್ ಕಿರುಕುಳಕ್ಕೆ ಬೀದಿಯಲ್ಲಿ ಕಾಲ ಕಳೆಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ದಯವಿಟ್ಟು ನ್ಯಾಯ ಕೊಡಿಸಿ ಸಿಎಂ ಸಾಹೇಬ್ರೆ ಅಂತ ಮಹಿಳೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಬರೀ ಹಾವೇರಿ ಮಾತ್ರ ಅಲ್ಲ, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಆಟಾಟೋಪಕ್ಕೆ ಜನ ಕಂಗಾಲಾಗಿದ್ದಾರೆ. ಇದೇ ನಿಟ್ಟಿನಲ್ಲಿ ನಾಳೆ ಸಿಎಂ ಸಿದ್ದರಾಮಯ್ಯನವರ ಸಭೆ ಇರುತ್ತೆ. ಆ ಸಭೆ ಎಷ್ಟು ಪ್ರಭಾವಶಾಲಿ ಆಗಿರುತ್ತೆ, ಏನ್ ತೀರ್ಮಾನ ಕೈಗೊಳ್ತಾರೆ, ಬಹಳ ಕುತೂಹಲ ಇದೆ. ಎಷ್ಟು ಪ್ರಭಾವಶಾಲಿ ಆಗಿರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಭಾವಶಾಲಿ ಆಗಿರಲೇಬೇಕು. ಅದು ಜನರ ಒಕ್ಕೊರಳ ಆಗ್ರಹ ಅನ್ನೋದನ್ನು ನಾವು ಮತ್ತೆ ಮತ್ತೆ ಹೇಳ್ತಾ ಹೋಗ್ತೀವಿ. ಅದರ ಬಗ್ಗೆ ಮಾತಾಡಿದರೆ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ತಾಯಿ. ಹಾವಳಿ ಜೋರಾಗಿ ಹಿಂದೆ ನಾವು ಮನವಿ ಪತ್ರ ಕೊಟ್ಟಾಗ ಸಮಾಧಾನಕರವಾಗಿ ನಮಗೆ ಹೇಳಿ ಕಳಿಸಿದ್ರಿ. ಅಲ್ಲಿಂದ ಇಲ್ಲಿವರೆಗೂ ನಮಗೆ ಮತ್ತೆ ಯಾವ ರೀತಿಯೂ ಆಗಿಲ್ಲ. ಇನ್ನು ಹೆಚ್ಚಿನ ತೊಂದರೆ ಆಗೈತೆ ಹೊರತು ಕಡಿಮೆ ಅಂತೂ ಆಗಿಲ್ಲ. ಅದಕ್ಕೆ ಮತ್ತೆ ಎಷ್ಟೋ ಕುಟುಂಬಗಳು ಗಂಡರು ಸಹಿತ ಬಿಟ್ಟು ಹೋಗಿದ್ದಾರೆ. ದುಡಿಮಿಲ್ದಾನೆ ಗಂಡನೇ ಇಲ್ಲ ಅಂದಿನ ಮೇಲೆ ಈ ಮಂಗಲ್ಯ ನಮ್ಗೆ ಕೊಳ್ಳಾಗಿಲ್ಲ ಅಂದಮೇಲೆ ಮುಂದೆ ನಾವು ಹೆಂಗೆ ಜೀವನ ಮಾಡೋಣ? ಈ ಮಂಗಲ್ಯ ಹಾಕ್ಕೊಂಡು ನಾವೆಲ್ಲ ದುಡ್ಡು ನಾವು ಜೀವನ ಮಾಡೋಣ, ನಮ್ಮನ್ನ ಯಾರು ಕರ್ಕೊಳಲ್ಲ. ಅದಕ್ಕೆ ನಮ್ಗೆ ಏನಾದರೂ ಮಾಡಿ ನಮಗೆ ಮೈಕ್ರೋ ಬಜೆಟ್ನಿಂದ ಬಡ್ಡಿ ಸಾಲಗಾರರಿಂದ ನಮಗೆ ಸಹಾಯ ಮಾಡಿಕೊಟ್ರೆ ನಿಮಗೆ ನಾವು ಮುಂದೆ ಮಾಡಿದ್ರಪ್ಪ ಅನ್ನೊಂದು ಹೆಸರು. ಇಲ್ಲ ಅಂದರೆ ಎಲ್ಲ ಬಡ ಹೆಣ್ಮಕ್ಳು ಬಂದು DC ಆಫೀಸ್ ಮುಂದೆ ಒಂದು ಏನಾರ ಬಾಟ್ಲಿ ಗಿಟ್ಲಿ ತಗೊಂಬಂದು ಕೂಡ ಸಹಾಯ ಪರಿಸ್ಥಿತಿ ಬಂದೈತಿ. ಅದಕ್ಕೆ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳಕತ್ತೇವೆ ಸರ್, ಈ ಮಾಂಗಲ್ಯದಿಂದ ನಮಗೆ ಉಳಿಸ್ಕೊಡ್ರಿ ಅಂತೇಳಿ ಮಾಂಗಲ್ಯ ಸಮೇತ ನಿಮಗೆ ಮನವಿ ಪತ್ರ ಕೊಡ್ತಾ ಇದ್ದೇವೆ. ಹಾವಳಿ ಜೋರಾಗಿ ಹಿಂದೆ ನಾವು ಮನವಿ ಪತ್ರ ತಗೊಂಡಿದ್ದೀನಿ ಸರ್. ಟಾಟೇಸ್ ತಗೊಂಡಿದ್ದೆ ಒಂದು. ಆಮೇಲೆ ಏನೈತಪ್ಪ ಟಾಟೇಸು ಓಡಿಸ್ತದ, ಮೇಷನ್ರ ಕೆಲಸ ಮನೆಗಳು ಕಟ್ತದ್ನಿ ಸರ್. ಕಟ್ತದ ಹಂಗೆ ಕಡೆಗೆ ಅಂತ ಬಂದಿದ್ದೀನಿ ಸರ್. ಮೊನ್ನೆ ಒಂದು ಏನೈತಪ್ಪ ಅಂದರೆ ಒಂದು ದಿವಸ ತಿಂಗಳು ಬರ್ತಿದ್ರು ಸರ್ ಅವರು. ಒಂದು ದಿವಸ ಅವು ಸ್ವಲ್ಪ ದುಡ್ಡಿದ್ದಿಲ್ಲ ಸರ್, ತೊಂದರೆ ಆಯಿತು. ಕಟ್ತೀವ್ರಿ ಒಂದು ದಿವಸ 2 ದಿವಸ ಟೈಮ್ ಕೊಡ್ರಿ ಅಂತಂದ್ರೂ ಅವರು ಕೇಳಲ್ಲೇನಲ್ಲ. ಕಟ್ಟ ಮುಂದಕ್ಕೆ ಹೋಗ್ಬೇಕಲ್ಲೇ ಇವಂತ ನೀನು ತಗೊಂಡಿದ್ದಲ್ಲ, ಹೆಂಗೆ ತಗೊಂಡಿದ್ದಿ ಹಂಗೆ ಕೊಡು, ಗುಣಮಗ ಹಾಕಿ ಈ ಥರ ಮಾತಾಡ್ತದಲ್ಲ. ನಮ್ಮ ಯಜಮಾನ್ರು ಆತ್ಮಹತ್ಯೆ ಮಾಡ್ಕೊಂಡಾರ ಸರ್. ಅವ್ರು ಕಂತು ಭಾರಿ ಟಾರ್ಚರ್ ಕೊಟ್ರು ಸರ್. ಕಂತಿನವರು ಕಂತು ಕಟ್ಬೇಕಂದ್ರೆ ಸರ್ ನಮ್ಮ ಯಜಮಾನ್ರಿಗೆ ಅವ್ರು ನನ್ನ ಹತ್ರ ಕಾಸಿಲ್ಲ ರೀ, ನಾಳೆ ಕಟ್ತೀನಿ ಅಂದ್ರೆ ಕೂಡ ಕೇಳಿಲ್ಲ ರೀ. ಅವರು ಕೇಳಿಲ್ಲ, ಇವತ್ತೇ ಕಟ್ಬೇಕಂದ್ರೆ ಸರ್. ಅದೆಲ್ಲ ನೋಡ್ಲಾರ್ದು 10 ಗಂಟೆ ಕುಂತ ನನ್ನ ತಕ್ಕ ದುಡ್ಡಿಲ್ಲ ರೀ, ನಾಳೆ ಕಟ್ತಂದ್ರೆ ಕೂಡ ಅವ್ರು ಕೇಳಿಲ್ಲಲ್ಲ. ನಮ್ಮ ಯಜಮಾನ್ರು ಹೋಗಿ ಹೊರಗೆ ಹೋಗ್ಬಿಟ್ರಿ, ಎಲ್ಲೇನು ದುಡ್ಡು ಹುಡ್ಕೊಂಬರ್ತಂದು. ಯಾರು ಕೊಡಲಿಲ್ಲ ರೀ, ನಮ್ಮ ಯಜಮಾನ್ರಿಗೆ ಕೊಡಲಿಲ್ಲ. ವಿಷಯ ತಗೊಂಡು ಕೈಸಿ ಕುಡ್ದು ಸತ್ತೋಗೇನ್ರಿ. ಕಡಿಸ್ಕೊಂಬರು ಸ್ವಲ್ಪ ಟೈಮ್ ಕೊಡ್ಬೇಕು ರೀ, 1 ದಿವಸ 2 ದಿವಸ ಕೊಡ್ಬೇಕು ರೀ ಟೈಮು. ಅವರು ಟೈಮ್ ಕೂಡ ಕೊಡಲಿಲ್ಲ ರೀ, ಟೈಮ್ ಲೆಕ್ಕ ಇಟ್ಟುಬಿಟ್ರು ಅವರು. 11 ಗಂಟೆಗೆ ಕೊಡ್ಬೇಕಂದ್ರೆ ಎಲ್ಲಿ ತರ್ದು ರೀ. 1 ದಿವಸನ ಟೈಮ್ ಕೊಟ್ರೆ ಎಲ್ಲ ನುಡ್ಕೊಂಬಂದು ಕೊಡ್ತೀವಿ. ಈಗ ಅನೇಕರಿಗೆ ಒಂದು ಪ್ರಶ್ನೆ ಮೂಡಬಹುದು, ಅಲ್ಲ ನೀವು ಸಾಲ ತಗೊಂಡಿದ್ದೀರಿ, ವಾಪಸ್ ಕೊಡಬೇಕಲ್ವಾ? ಇದು ಪ್ರಶ್ನೆ. ಹೌದು. ಈಗ ನೀವು ಸಾಲ ಕೊಡೋದಿಲ್ಲ, ಮತ್ತೊಂದು ಕೊಡೋದಿಲ್ಲ ಅಲ್ವಾ? ಒಂದು ಕಾಮನ್. ಈಗ ಏನು ಮುಖ್ಯರೇ ಕೊಡ್ತಾರ ಸಾಲ? ಅವ್ರಿಗೇನು ತಲೆ ಕೆಟ್ಟಿದೆ ಸಾಲ ಕೊಡೋದಕ್ಕೆ? ನೀವೀಗ ಮನೆ ಮಾಡಬೇಕಂದ್ರೆ ಸಾಲ, ಬೈಕ್ ತಗೋಬೇಕಂದ್ರೆ ಸಾಲ, ಚಿನ್ನಕ್ಕೆ ಎಲ್ಲಕ್ಕೆ ಸಾಲ ಅಲ್ವಾ? ಆದರೆ ಇದು ಹಂಗಲ್ಲ ವೀಕ್ಷಕರೇ. ಇದು ಮೈಕ್ರೋ ಫಿನಾನ್ಸ್ಗಳು ಮಾಡುವಂಥ ಅವಾಂತರಗಳು ಏನು ಅಂತ ಈಗ ಒಂದು ರಿಪೋರ್ಟ್ ತೋರಿಸ್ತೀನಿ ನಾನು ನಿಮಗೆ, ಆಮೇಲೆ ಹೇಳ್ತೀನಿ, ಭಾಳ ಸುಲಭವಾಗಿ ಹೇಳ್ತೀನಿ. ಬ್ಯಾಂಕಿಂದ ನಾವು ತಗೊಂಡಿರ್ತೀವಲ್ವ, ಅಲ್ಲಿ ಪ್ರಾಬ್ಲಮ್ ಆಗಲ್ಲ. ಚಿನ್ನ ಇಟ್ಟು ತಗೊಂಡಿರ್ತೀವಿ, ಅಲ್ಲಿ ಪ್ರಾಬ್ಲಮ್ ಆಗಲ್ಲ. ಇದು ಯಾಕೆ ಪ್ರಾಬ್ಲಮ್ ಆಗುತ್ತೆ? ಇನ್ನು ಕೆಲವರು ಹೇಳ್ತಾರಲ್ಲ, ಅವನು ಬಡ್ಡಿ ದುಡ್ಡು, ಅವ್ರಿಗೂ ಪ್ರಾಬ್ಲಮ್ ಆಗಲ್ಲ. ಬಡವರಿಗೆ ಯಾಕೆ ಪ್ರಾಬ್ಲಮ್ ಆಗುತ್ತೆ? ನಿಮಗೆ ಗಿಳಿ ಪಾಠ ಮಾಡ್ದಂಗೆ ಅದನ್ನು ಹೇಳ್ಕೊಡ್ತೀನಿ ನಾನು. ಆಮೇಲೆ ಇವತ್ತು 12ವರೆಗೆ ಸೂಪರ್ 3ಯಲ್ಲಿ ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಈ ರಿಪೋರ್ಟ್ ನೋಡ್ಕೊಂಬನ್ನಿ ಮೊದಲು. ಜಿಲ್ಲೆಗಳಲ್ಲೂ ಕಾಲಿಟ್ಟ ಧನದಾಹಿ ಮೈಕ್ರೋ ಫೈನಾನ್ಸ್. ಮನೆ ಮುಂದೆ ಬೆಳಗ್ಗೆ ಸಂಜೆ ಬಂದು ಕಿರುಕುಳದ ಗೋಳು.
ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಾಲ ಬಡ್ಡಿಯ ಹಾವಳಿ ತಾಳಲಾರದಾಗಿದೆ. ಸಾಲದ ಸುಳಿಯಲ್ಲಿ ಸಿಲುಕಿದವರು ಬಡ್ಡಿಯ ಕಿರುಕುಳ ತಾಳಲಾರದೆ ಊರೇ ಬಿಟ್ಟು ಹೋಗುತ್ತಿದ್ದಾರೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟಕ್ಕೆ ಕೆಲವರು ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಜಿಲ್ಲೆಗಳಲ್ಲೂ ಮೈಕ್ರೋ ಫೈನಾನ್ಸ್ ಸಾಲದ ಸಂತ್ರಸ್ತರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ತುಮಕೂರು, ಮೈಸೂರು, ರಾಮನಗರ, ಬೆಳಗಾವಿ, ಹಾವೇರಿ, ಬಾಗಲಕೋಟೆ, ಚಾಮರಾಜನಗರ, ಮಂಡ್ಯ, ಉಡುಪಿ, ಚಿಕ್ಕಮಗಳೂರು ಸೇರಿದಂತೆ ಕರ್ನಾಟಕದ ಜಿಲ್ಲೆಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಹೆಚ್ಚುತ್ತಿದೆ. ದಿನಕ್ಕೆ ಒಬ್ಬರು ಇವರ ರಕ್ತ ಹೀರುವಂಥ, ಅಂದರೆ ಸಾಲ ಕೊಡಬಾರ್ದು, ಸಾಲ ಕೊಡಬೇಕು ಅಂತ ಸಾಲ ಕೊಡಿ, ಸಾಲಕ್ಕೆ ತಕ್ಕ ಹಾಗೆ ಅದಕ್ಕೆ ಬಡ್ಡಿ ತಗೊಳ್ಳಿ, ಮತ್ತೊಂದು ಮಾಡ್ಕೊಳ್ಳಿ. ಆದರೆ ಅಂದರೆ ನೀನು ಸಾಯಲೇಬೇಕು ಅಂತ, ನೀನು ಸಾಲ ತಗೊಂಡ್ರೆ ನೀನು ಸಾಯೋ ತನಕ ಬಡ್ಡಿ ಕಟ್ತಾನೆ ಹಾಗೆ ಬಡ್ಡಿ ಕಟ್ಟೋದ್ರಲ್ಲಿ ನಿನ್ನ ಮುಗೀತು, ನಿನ್ನ ಲೈಫ್ ಮುಗೀತು. ಆ ಥರ ಮೈಂಡ್ ಸೆಟ್ಟಲ್ಲಿ ನೀವು ಸಾಲ ಕೊಡೋದಿದ್ರೆ ಅಂಥವರಿಗೆ ಕೊಡಲಿ ಪೆಟ್ಟು ಕೊಡೋದಕ್ಕೆ ನಾವು ನಿಂತಿದ್ದೀವಿ. ಅದರ ಬಗ್ಗೆ ಮಾತಾಡ್ತಾರೆ ಶ್ರುತಿ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ತಾಳಿ ಅಡವಿಟ್ಟಿದ್ದಾರಂತೆ ಮಹಿಳೆ. ತಾಳಿ ಅಡವಿಟ್ಟು ಅರಿಶಿನ ಕೊಂಬು ಕಟ್ಕೊಂಡಿದ್ದಾರೆ ಮಹಿಳೆ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬೆಚ್ಚಿ ಬಿದ್ದಿದ್ದಾರೆ ಹಾವೇರಿಯ ಮಂದಿ. ಕೊರಳಲ್ಲಿರೋ ತಾಳಿ ಉಳಿಸಿ ಕೊಡಿ ಅಂತ ಸಿಎಂಗೆ ಮನವಿ ಮಾಡಿಕೊಂಡಿದ್ದಾರೆ ಮಹಿಳೆ. ಸಿಎಂ ಸಿದ್ದರಾಮಯ್ಯನವರಿಗೆ ತಾಳಿ ಪಾರ್ಸಲ್ ಮಾಡಿದ್ದಾರೆ ಶೈಲಮ್ಮ. ವಿಶೇಷ ಚೇತನ ಮಗನ ಜೊತೆಗೆ ಜೀವನ ಸಾಗಿಸ್ತಿದ್ದಾರಂತೆ ಈ ಮಹಿಳೆ. ಫೈನಾನ್ಸ್ ಕಿರುಕುಳಕ್ಕೆ ಬೀದಿಯಲ್ಲಿ ಕಾಲ ಕಳೆಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ದಯವಿಟ್ಟು ನ್ಯಾಯ ಕೊಡಿಸಿ ಸಿಎಂ ಸಾಹೇಬ್ರೆ ಅಂತ ಮಹಿಳೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಬರೀ ಹಾವೇರಿ ಮಾತ್ರ ಅಲ್ಲ, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಆಟಾಟೋಪಕ್ಕೆ ಜನ ಕಂಗಾಲಾಗಿದ್ದಾರೆ. ಇದೇ ನಿಟ್ಟಿನಲ್ಲಿ ನಾಳೆ ಸಿಎಂ ಸಿದ್ದರಾಮಯ್ಯನವರ ಸಭೆ ಇರುತ್ತೆ. ಆ ಸಭೆ ಎಷ್ಟು ಪ್ರಭಾವಶಾಲಿ ಆಗಿರುತ್ತೆ, ಏನ್ ತೀರ್ಮಾನ ಕೈಗೊಳ್ತಾರೆ, ಬಹಳ ಕುತೂಹಲ ಇದೆ. ಎಷ್ಟು ಪ್ರಭಾವಶಾಲಿ ಆಗಿರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಭಾವಶಾಲಿ ಆಗಿರಲೇಬೇಕು. ಅದು ಜನರ ಒಕ್ಕೊರಳ ಆಗ್ರಹ ಅನ್ನೋದನ್ನು ನಾವು ಮತ್ತೆ ಮತ್ತೆ ಹೇಳ್ತಾ ಹೋಗ್ತೀವಿ. ಅದರ ಬಗ್ಗೆ ಮಾತಾಡಿದರೆ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ತಾಯಿ. ಹಾವಳಿ ಜೋರಾಗಿ ಹಿಂದೆ ನಾವು ಮನವಿ ಪತ್ರ ಕೊಟ್ಟಾಗ ಸಮಾಧಾನಕರವಾಗಿ ನಮಗೆ ಹೇಳಿ ಕಳಿಸಿದ್ರಿ. ಅಲ್ಲಿಂದ ಇಲ್ಲಿವರೆಗೂ ನಮಗೆ ಮತ್ತೆ ಯಾವ ರೀತಿಯೂ ಆಗಿಲ್ಲ. ಇನ್ನು ಹೆಚ್ಚಿನ ತೊಂದರೆ ಆಗೈತೆ ಹೊರತು ಕಡಿಮೆ ಅಂತೂ ಆಗಿಲ್ಲ. ಅದಕ್ಕೆ ಮತ್ತೆ ಎಷ್ಟೋ ಕುಟುಂಬಗಳು ಗಂಡರು ಸಹಿತ ಬಿಟ್ಟು ಹೋಗಿದ್ದಾರೆ. ದುಡಿಮಿಲ್ದಾನೆ ಗಂಡನೇ ಇಲ್ಲ ಅಂದಿನ ಮೇಲೆ ಈ ಮಂಗಲ್ಯ ನಮ್ಮ ಕೊಳ್ಳಾಗಿಲ್ಲ ಅಂದಮೇಲೆ ಮುಂದೆ ನಾವು ಹೆಂಗೆ ಜೀವನ ಮಾಡೋಣ? ಈ ಮಂಗಲ್ಯ ಹಾಕ್ಕೊಂಡು ನಾವೆಲ್ಲ ದುಡ್ಡು ನಾವು ಜೀವನ ಮಾಡೋಣ, ನಮ್ಮನ್ನ ಯಾರು ಕರ್ಕೊಳಲ್ಲ. ಅದಕ್ಕೆ ನಮ್ಗೆ ಏನಾದರೂ ಮಾಡಿ ನಮಗೆ ಮೈಕ್ರೋ ಬಜೆಟ್ನಿಂದ ಬಡ್ಡಿ ಸಾಲಗಾರರಿಂದ ನಮಗೆ ಸಹಾಯ ಮಾಡಿಕೊಟ್ರೆ ನಿಮಗೆ ನಾವು ಮುಂದೆ ಮಾಡಿದ್ರಪ್ಪ ಅನ್ನೊಂದು ಹೆಸರು. ಇಲ್ಲಾಂದರೆ ಎಲ್ಲ ಬಡ ಹೆಣ್ಮಕ್ಳು ಬಂದು DC ಆಫೀಸ್ ಮುಂದೆ ಒಂದು ಏನಾರ ಬಾಟ್ಲಿ ಗಿಟ್ಲಿ ತಗೊಂಬಂದು ಕೂಡ ಸಹಾಯ ಪರಿಸ್ಥಿತಿ ಬಂದೈತಿ. ಅದಕ್ಕೆ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳಕತ್ತೇವೆ ಸರ್, ಈ ಮಾಂಗಲ್ಯದಿಂದ ನಮಗೆ ಉಳಿಸ್ಕೊಡ್ರಿ ಅಂತೇಳಿ ಮಾಂಗಲ್ಯ ಸಮೇತ ನಿಮಗೆ ಮನವಿ ಪತ್ರ ಕೊಡ್ತಾ ಇದ್ದೇವೆ. ಹಾವಳಿ ಜೋರಾಗಿ ಹಿಂದೆ ನಾವು ಮನವಿ ಪತ್ರ ತಗೊಂಡಿದ್ದೀನಿ ಸರ್. ಟಾಟೇಸ್ ತಗೊಂಡಿದ್ದೆ ಒಂದು. ಆಮೇಲೆ ಏನೈತಪ್ಪ ಟಾಟೇಸು ಓಡಿಸ್ತಿದ್ದ, ಮೇಷನ್ರ ಕೆಲಸ ಮನೆಗಳು ಕಟ್ತಿದ್ನಿ ಸರ್. ಕಟ್ತದ ಹಂಗೆ ಕಡೆಗಂತ ಬಂದಿದ್ದೀನಿ ಸರ್. ಮೊನ್ನೆ ಒಂದು ಏನೈತಪ್ಪ ಅಂದರೆ ಒಂದು ದಿವಸ ತಿಂಗಳು ಬರ್ತಿದ್ರು ಸರ್ ಅವರು. ಒಂದು ದಿವಸ ಅವು ಸ್ವಲ್ಪ ದುಡ್ಡಿದ್ದಿಲ್ಲ ಸರ್, ತೊಂದರೆ ಆಯಿತು ಕಟ್ತೀವ್ರಿ ಒಂದು ದಿವಸ 2 ದಿವಸ ಟೈಮ್ ಕೊಡ್ರಿ ಅಂತಂದ್ರೂ ಅವರು ಕೇಳಲ್ಲೇನಲ್ಲ. ಕಟ್ಟ ಮುಂದಕ್ಕೆ ಹೋಗ್ಬೇಕಲ್ಲೇ ಇವಂತ ನೀನು ತಗೊಂಡಿದ್ದಲ್ಲ, ಹೆಂಗೆ ತಗೊಂಡಿದ್ದಿ ಹಂಗೆ ಕೊಡು, ಗುಣಮಗ ಹಾಕೇಸಿ ಈ ಥರ ಮಾತಾಡ್ತದಲ್ಲ ನೀನು. ನಮ್ಮ ಯಜಮಾನ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಸರ್. ಅವ್ರು ಕಂತು ಭಾರಿ ಟಾರ್ಚರ್ ಕೊಟ್ರು ಸರ್. ಕಂತಿನವರು ಕಂತು ಕಟ್ಬೇಕಂದ್ರೆ ಸರ್ ನಮ್ಮ ಯಜಮಾನ್ರಿಗೆ ಅವ್ರು ನನ್ನ ಹತ್ರ